ರಾಮು, ಹುಡುಗನ ಮನೆ ಕಡೆಯವರು ಹಂಗೆಲ್ಲ ಅಂದ್ರು ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ ಕಣಪ್ಪ. ಹೌದು ರೀ, ಅವ್ರಮ್ಮ ಹಾಗೆಲ್ಲ ಮಾತಾಡಿದ್ರು. ಮತ್ತೆ ಅವ್ರ ಅಜ್ಜಿ ಕೂಡ ಏನೇನೋ ಹೇಳ್ತಿದ್ರಲ್ಲ, ಅದಕ್ಕೆ ನೀವೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಹೂನಪ್ಪ, ಹುಡುಗ ಚಿನ್ನಂತ ಹುಡುಗ, ಪಾಪ ನಿನ್ ಪರವಾಗಿ ಮಾತಾಡ್ತಿದ್ನಲ್ಲ, ನೀನು ಅವ್ನ ಕಾರ್ ತೊಳಿವಾಗ್ಲಂತೂ ನೋಡ್ಬೇಕಿತ್ತು ಅವ್ನ ಮಕನ. ಪಾಪ ತುಂಬಾ ಸಂಕೋಚ ಪಡ್ತಿದ್ದ. ಹ್ಞೂ ಅಜ್ಜಿ, ಹಿಂಗೋ ದೇವ್ರ ದಯೆಯಿಂದ ನನ್ನ ತಂಗಿಗೆ ಒಳ್ಳೆ ವರನೇ ಸಿಕ್ಕಿದ್ದಾನೆ. ಮುಂದಕ್ಕೆ ಹಂಗೆ ಚೆನ್ನಾಗಿದ್ರೆ ಸಾಕು. ಅವ್ರ ತಾಯಿಯವರು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸರಿ ಹೋಗ್ತದಪ್ಪ, ಸರಿ ಹೋಗ್ತದೆ. ನೀನು ಏನು ಯೋಚನೆ ಮಾಡಬೇಡ. ಮ್ಯಾಕಿರೋ ನಿಮ್ಮಪ್ಪ ನಿಮ್ಮವ್ವ ಇಬ್ರು ಇದೆಲ್ಲ ನೋಡ್ತಿರ್ತಾರೆ. ಅವ್ರ ಆಶೀರ್ವಾದ ಸದಾ ನಿಮ್ಮಿಬ್ಬರ ಮೇಲೆ ಇರ್ತದಪ್ಪ. ಹೌದು ರೀ, ಅತ್ತೆ ಮಾವರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರುತ್ತೆ. ನಮ್ಮ ಕಾವೇರಿ ಗಂಡನ ಮನೇಲಿ ಸುಖವಾಗಿರ್ತಾಳೆ, ನೋಡ್ತೀರಿ. ಅವ್ರ ಅತ್ತೆ ಮನ್ಸನ್ನು ಕೂಡ ಗೆದ್ದೇ ಗೆಲ್ತಾಳೆ. ನನಗ ನಂಬಿಕೆ ಇದೆ. ನನಗೂ ಅದೇ ಕಾವ್ಯ, ಅದೇ ಬೇಕಾಗಿರೋದು. ಇವತ್ತು ನನ್ನ ತಂಗಿ ಮದುವೆ ಆಗೋಗುತ್ತೆ. ನಾಳೆಯಿಂದ ನಮ್ಮ ಮನೇಲಿ ಬಿಕೋ ಅಂತಿರುತ್ತೆ ನಮ್ಮ ಮನೆ. ಏನು ಮಾಡಬೇಕೋ ಏನೋ. ರಾಮು, ಅಲ್ಲ ಕಣಪ್ಪ, ಇಷ್ಟು ದಿನ ತಂಗಿ ಮದುವೆ ಆಗಲಿಲ್ಲ ಅಂತ ಕೊರಗ್ತಿದ್ದೆ. ಇವತ್ತು ನೋಡ್ರೆ ನಿನ್ ತಂಗಿ ಮದುವೆ ನೀನ್ ಅನ್ಕೊಂಡಿದ್ಕಿಂತ ಜೋರಾಗಿ ನಡೀತಾ ಇದೆ. ಅಂತದ್ರಲ್ಲಿ ಈಗ ನಾಳೆ ದಿನ ನನ್ನ ತಂಗಿ ಇರಲ್ಲ ಮನೇಲಿ ಅಂತ ಕೊರಗ್ತಿಲ್ಲಪ್ಪ. ಹೌದು ರಾಮು, ಹೆಣ್ಮಕ್ಳು ಅಂದಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕಲ್ಲಪ್ಪ. ನೀನೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ನೋಡ್ಬೇಕು ಅಂದಾಗೆಲ್ಲ ಹೋಗಿ ನೋಡ್ಕೊ ಬಂದ್ರೆ ಆಯ್ತಪ್ಪ. ಅದೇನಪ್ಪ ರಾಮು, ಹೋಗಿ ನೋಡ್ಕೊ ಬಂದ್ರೆ ಆಯ್ತು. ಬಾಬಾ ಇಲ್ಲೇ ನಿಂತ್ಕೊಂಡ್ರೆ ಆಗ್ತದಾ? ಒಳಗಡೆ ನೆಂಟೆಲ್ಲ ಕಾಯ್ತಿರ್ತಾರೆ. ಬಂದಿರೋ ಜನಗಳನ್ನೆಲ್ಲ ವಿಚಾರಿಸ್ಕೋಬೇಕು. ನಾನು ಒಳಗೆ ಹೋಗಿ ಎಲ್ಲಾರನ್ನೂ ಮಾತಾಡಿಸ್ತಿರ್ತೀನಿ. ಏನಪ್ಪ ರಾಮು, ನೀನು ಇಲ್ಲಿ ಯಾರು ಬರ್ತಿದ್ರೆ ಹಿಂಗೆ ಇಲ್ಲೇ ಮಾತಾಡ್ಸು. ನಾನು ಒಳಗಡೆ ಇರೋನ್ನ ಮಾತಾಡಿಸ್ತೀನಿ. ಉಕ್ಕಣಪ್ಪ ರಾಮು, ನಾನು ಒಳಗಡೆ ಯಾರು ಬಂದವರ ಮಾತಾಡ್ಸಿರ್ತೀನಿ. ಅವ್ರ ಕಡೆಯವ್ರನ್ನು ನಮ್ಮ ಕಡೆಯವ್ರನ್ನು ಎಲ್ಲಾನು. ನೀನು ಇಲ್ಲೇ ನಿಂತ್ಕೊಂಡಿರು. ಸರಿ ಮಾವ, ಆಯ್ತು. ಲೇ ಗಂಗಮ್ಮ, ಬರ್ತೀನಿ ಒಳಕ್ಕೆ. ಅಯ್ಯೋ ಹೋಗು, ನೀನು ಹೋಗಿರು, ಬರ್ತೀನಿ. ಒಳಗೆ ಬಂದು ಏನು ಮಾಡಲಿ ನಾನು? ಏನು ಮಾಡಲಿ? ಬಾರೆ, ಬಂದಿರೋ ಹೆಣ್ಮಕ್ಳನ್ನೆಲ್ಲ ಮಾತಾಡಿಸು. ಆಮೇಲೆ ಅಡುಗೆ ಮನೆಗೆ ಹೋಗಿ ಕೆಲಸ ಹೆಂಗೆ ನಡೀತೈತೆ ನೋಡ್ಕೋ ಬಾ. ಎಲ್ಲ ಹೇಳ್ಬೇಕು ಇವಳಿಗೆ. ಅಯ್ಯೋ ನಡಿ, ಬರ್ತೀನಿ ನಡಿ. ಬೇಗ ಬಂದ್ಬಿಡೆ. ಮಗಳೇ ಕಾವ್ಯ, ಅಮ್ಮ ಬಂದ್ರ? ಅಮ್ಮ ಬನ್ನಿ. ಬಾ ರಮ್ಯಾ, ಚೆನ್ನಾಗಿದ್ಯಾ? ಹೂನೆ ಕಾವ್ಯ, ಚೆನ್ನಾಗೇ ಇದ್ದೀನಿ. ಬನ್ನಿ ಅತ್ತವ್ರೆ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ನೀವು ಬಂದಿದ್ದು ನಮಗೆ ತುಂಬಾ ಸಂತೋಷ ಆಯ್ತು. ಹೂನಪ್ಪ, ಚೆನ್ನಾಗಿದ್ದೀವಿ. ಮನೆಗೆ ಬರೋಣ ಅಂತ ಅನ್ಕೊಂಡ್ವಿ, ಸ್ವಲ್ಪ ತಡ ಆಗೋಯ್ತು. ಅದಕ್ಕೆ ಡೈರೆಕ್ಟ್ ಆಗಿ ಚೌಟ್ರಿ ಹತ್ರ ಬಂದ್ವಪ್ಪ. ಹೌದಾ, ಇರ್ಲಿ ಬಿಡಿ, ಬಂದ್ರಲ್ಲ ಸಾಕು. ಮಾವವ್ರು ಬರ್ಲಿಲ್ವಾ? ನಿಮ್ಮ ಮಾವವರು ಸ್ವಲ್ಪ ಕೆಲ್ಸದ ಮೇಲೆ ಹೋಗಿದ್ದಾರಪ್ಪ. ಅದಕ್ಕೆ ನಾನು ಮತ್ತೆ ರಮ್ಯಾ ಇಬ್ರು ಬಂದ್ವಿ. ಹೌದಾ, ಅವರು ಬಂದಿದ್ರೆ ಚೆನ್ನಾಗಿತ್ತು. ಇರ್ಲಿ ಬಿಡಿ, ನೀವಾದ್ರೂ ಬಂದ್ರಲ್ಲ. ಅಂತೂ ಇಂತೂ ರಾಮು, ನಿನ್ ತಂಗಿಗೆ ಒಳ್ಳೆ ವರನೇ ಸಿಕ್ಬಿಟ್ಟ. ನಾನು ಅವತ್ತೇ ಹೇಳಿದ್ದೆ ಕಾವೇರಿಗೆ, ನಿನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗನೇ ಸಿಕ್ತಾನೆ ನಿನ್ಗೆ, ನೋಡ್ತಿರೋ ಅಂತ. ಹೇಗೋ ನಾನು ಅನ್ಕೊಂಡಂಗೆ ಆಯ್ತಲ್ಲ. ಹಾ ಅತ್ತೇವ್ರೆ, ಹುಡುಗ ತುಂಬಾ ಒಳ್ಳೆಯವನು. ನಮ್ಮ ಕಾವೇರಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಹಿಂಗೋ ದೇವ್ರ ದಯದಿಂದ ಇಬ್ರು ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿರ್ತಾರಪ್ಪ, ಯಾಕೆ ಚೆನ್ನಾಗಿರಲ್ಲ? ಇಬ್ರು ಅನ್ಸರ್ಸ್ಕೊಂಡು ಹೋಗ್ಬೇಕಷ್ಟೆ. ಅಮ್ಮ ಬನ್ನಿ ಅಮ್ಮ, ಒಳಗಡೆ ತಿಂಡಿ ತಿನ್ನೋರಂತೆ ಬನ್ನಿ. ಇರ್ಲಿ ಅಮ್ಮ, ತಿಂಡಿ ತಿನ್ಕೊಂಡೇ ಬಂದ್ವಿ, ಆಮೇಲೆ ಊಟ ಮಾಡ್ತೀವಿ ಬಿಡು. ಹೌದಾ? ಓ, ನೀವು ನಮ್ಮ ಕಾವ್ಯರಮ್ಮನ? ಹಾ, ನನ್ನ ಕಾವ್ಯರಮ್ಮ. ಇವಳು ನನ್ನ ಮಗಳು ರಮ್ಯಾ, ಕಾವ್ಯನ್ ತಂಗಿ. ಓ, ಕಾವ್ಯನ್ ತರನೇ ಅವಳೆ? ಹ್ಞೂ, ಇಬ್ರು ಅವಳಿ ಜವಳಿ. ಓ, ಅವಳಿ ಜವಳಿನಾ? ನಾನು ನೋಡಿಲ್ವಲ್ಲ. ಈ ಕಾವ್ಯಗಿಂತ ನಿಮ್ ಚಿಕ್ಕ ಮಗಳೇ ಚೆನ್ನಾಗಳಪ್ಪ ನೋಡಕ್ಕೆ. ಹಾಗೇನಿಲ್ವಲ್ಲ, ನಮ್ಮ ಕಾವ್ಯನೇ ತುಂಬಾ ಲಕ್ಷಣವಾಗಿರೋದು. ನಮ್ಮ ರಮ್ಯಾ ಸ್ವಲ್ಪ ಮಾಡ್ರನ್ನು. ಇಲ್ಲಿ ಬಿಡಿ, ಈಗಿನ ಕಾಲಕ್ಕೆ ಹಂಗೆ ಇರ್ಬೇಕಲ್ವಾ? ಹಾಗೇನಿಲ್ಲ, ಇರ್ಲೇಬೇಕು ಅಂತ. ಅದು ಅವ್ರವ್ರ ಇಷ್ಟ. ನಮಗೇನೋ ಕಾವ್ಯ ಇರೋ ರೀತಿನೇ ಸರಿ ಅಂತ ಅನ್ಸುತ್ತಪ್ಪ. ಸುಮ್ಮನಿರಮ್ಮ, ಅವ ಆಂಟಿ ಎಷ್ಟು ಚೆನ್ನಾಗಿ ನನ್ನ ಕಡೆ ಸಪೋರ್ಟ್ ಮಾಡ್ತಿದ್ದಾರೆ, ನೀನ್ ಬೇರೆ. ಹೌದು ಆಂಟಿ, ಈಗಿನ ಕಾಲದಲ್ಲಿ ನನ್ನ ತರನೇ ಇರ್ಬೇಕಪ್ಪ. ಯಾವಾಗಲೂ ನಮ್ಮ ಅಕ್ಕನೇ ಹೊಗಳುತ್ತಾರೆ ಎಲ್ಲರೂ. ಬಿಡವ, ಅದೇನೋ ಇದಕ್ಕೇನು ಗೊತ್ತು, ಕಸ್ತೂರಿ ವಾಸನೆ ಅಂತಾರಲ್ಲ ಹಂಗೆ. ಇಲ್ಲ ಬಿಡಿ, ಆ ರೀತಿ ಎಲ್ಲ ಏನಿಲ್ಲ. ಇಬ್ರು ನನ್ನ ಮಕ್ಳೇ, ನನಗೆ ಇಬ್ರು ಇಷ್ಟನೇ. ಬೇರೆಯವ್ರ ಅಭಿಪ್ರಾಯ ಕಟ್ಕೊಂಡು ನನಗೇನಾಗ್ಬೇಕು ಹೇಳಿ? ಅಂದಾಗೆ ನೀವು ಏನಾಗ್ಬೇಕು ಹೇಳಿ ಇವ್ರಿಗೆ? ನಾನಾ? ರಾಮು ಹೇಳಪ್ಪ, ನಿಮ್ಮ ಅತ್ತೆ ಮಕ್ಕ ಕೇಳ್ತಾರಲ್ಲ, ಹೇಳು. ಅತ್ತೆಯವ್ರೆ, ಅವರು ನಮ್ಗೆ ಅತ್ತೆನೇ ಆಗ್ಬೇಕು. ನಮ್ಮ ತಾಯಿಯವರ ಅಣ್ಣನ ಹೆಂಡತಿ. ಓ ಹೌದೇನಪ್ಪ? ಗೊತ್ತಿರ್ಲಿಲ್ಲ ನೋಡು. ಸರಿ ಅಮ್ಮ, ಬನ್ನಿ ಒಳಗಡೆ ಕೂತ್ಕೊಳ್ಳಿ, ಬನ್ನಿ. ಹಾ ನಡಿಯಮ್ಮ. ಸರಿ ಕಣಪ್ಪ ರಾಮು, ನಾನು ಒಳಗಡೆ ಕೂತಿರ್ತೀನಿ, ಬಂದ್ಬಿಡ್ರಿ ಇಬ್ರು ಮಾತಾಡ್ಸ್ಕೊಂಡು ಎಲ್ಲಾರು. ಹಾ ಸರಿ ಅತ್ತೆ, ಕೂತ್ಕೊಳ್ಳಿ. ಕಾವ್ಯ, ನಮ್ಮ ಅತ್ತೆಯವ್ರು ಈ ರೀತಿ ಮಾತಾಡಿದ್ಕೆ ಪಾಪ ನಿಮ್ಮ ತಾಯಿಯವ್ರಿಗೆ ಬೇಜಾರಾಯ್ತೇನೋ. ಇರ್ಲಿ ಬಿಡ್ರಿ, ಅವರೆಲ್ಲ ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ, ಅರ್ಥ ಮಾಡ್ಕೋತಾರೆ. ನಮ್ಮಮ್ಮ ಹೇಗಂದ್ರೆ ಇನ್ನೊಬ್ರು ಹೇಗ್ ಮಾತಾಡ್ತಾರೋ ಮೊದಲನೇ ಬಾರಿನೇ ಕಂಡಿಡ್ಕೊಂಡ್ಬಿಡ್ತಾರೆ. ಅವ್ರ ಪ್ರೀತಿಯಿಂದ ಮಾತಾಡ್ತಿದಾರಾ ಇಲ್ಲ ಚುಚ್ಚಿ ಮಾತಾಡ್ತಿದಾರಾ, ಇದೆಲ್ಲ ನಮ್ಮಮ್ಮಂಗೆ ಬೇಗನೆ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ತಕ್ಕಂಗೆ ಮಾತಾಡ್ತಾರೆ ಬಿಡಿ. ಹೌದಾ, ಏನ್ ಬೇಜಾರು ಮಾಡ್ಕೊಂಡಿರಲ್ವಾಗಿದ್ರೆ? ಇಲ್ಲ, ಹಾಗೇನೆಲ್ಲ ಮಾಡ್ಕೊಂಡಿರಲ್ಲ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬಿಡಿ. ಬನ್ನಿ ಒಳಗಡೆ ಹೋಗೋಣ, ನಮ್ಮ ಕಾವೇರಿ ಹತ್ರ. ಬನ್ನಿ, ಮುಹೂರ್ತಕ್ಕೆ ಇನ್ನೇನು ಟೈಮ್ ಆಯ್ತು, ಎಲ್ಲರೂ ಬಂದಿದ್ದಾರೆ ನೆಂಟ್ರು. ಹೌದಲ್ಲ? ಹಾ ನಡಿ.
ಪುರೋಹಿತ್ರೆ ಇನ್ನೂ ಎಷ್ಟೊತ್ತು ಮುಹೂರ್ತ ಮುಗಿಯಕ್ಕಿಂತ ಮುಂಚೆಗೆ ತಾಳಿ ಕಟ್ಟಿಸ್ಬಿಡ್ರಿ. ಇಲ್ಲಿ ಬಿಡಿ, ಏನಕ್ಕೆ ಅರ್ಜೆಂಟ್ ಮಾಡ್ಬೇಕು? ಇರೋದೊಬ್ಬ ಮಗ, ಜೀವನದಲ್ಲಿ ಒಂದೇ ಸರಿ ಮದ್ವೆ ಆಗೋದು. ಅಚ್ಚುಕಟ್ಟಾಗ್ಲಿ, ನಿಧಾನ ಆದ್ರೂ ಪರವಾಗಿಲ್ಲ. ನಮ್ಗೆ ಏನು ಕೋಟಿ ಕೊಡ್ತಿಲ್ಲ, ನೀವ್ ಹೇಳ್ದಂಗೆ ಕೇಳೋದಕ್ಕೆ. ಅಯ್ಯೋ ನಾವೇನಮ್ಮ ಅಂದ್ವಿ ಇವಾಗ, ಇನ್ನೇನೊಂದು 5 ನಿಮಿಷ ಇದೆ, ಆಮೇಲೆ ಮುಹೂರ್ತ ಮುಗ್ದೋಗುತ್ತೆ, ಅದ್ರೊಳಗಡೆ ತಾಳಿ ಕಟ್ಸ್ರಿ ಅಂತ ಅದನ್ನಪ್ಪ. ಬೇಕಾಗಿಲ್ಲ, ನೀವೇನ್ ಹೇಳೋದ್ ಬೇಡ, ನಾವ್ ಹೇಳ್ತೀವಿ ಯಾವಾಗ ತಾಳಿ ಕಟ್ಸ್ಬೇಕು ಅಂತ. ಅಕ್ಕವ್ರೆ ಆಯ್ತು, ನೀವ್ ಯಾವಾಗ ಹೇಳ್ತೀರೋ ಅವಾಗ ಕಟ್ಸೋಣ ಬಿಡಿ, ಏನು ಅರ್ಜೆಂಟ್ ಏನಿಲ್ಲ. ಮಾವ ದಯವಿಟ್ಟು ಮಾವ ಸುಮ್ಮನಿರಿ, ನೀವು ಬೇಜಾರು ಮಾಡ್ಕೋಬಿಡಿ ನನ್ನ ಮೇಲೆ. ಅವ್ರು ಸ್ವಲ್ಪ ಹಾಗೇನೆ ಅಲ್ವಾ, ನಮ್ಮ ಕಾವೇರಿ ಜೀವನ. ಸರಿನಪ್ಪ ರಾಮು, ಆಯ್ತು ಬಿಡು, ಅರ್ಥ ಆಯ್ತು. ನನ್ ಮಗಂಗೆ ವರದಕ್ಷಿಣೆ ಸೈಟು ಎಲ್ಲ ಕೊಟ್ಟು ಮದುವೆ ಮಾಡ್ಕೊಳಕ್ಕೆ ಕ್ಯೂನಲ್ಲಿ ನಿಂತಿದ್ರು. ಏನ್ ಹೇಳ್ದಾನೆ ಈ ರೀತಿ ಬಿಕಾರಿ ತರ ಮದುವೆ ಆಗೋ ಪರಿಸ್ಥಿತಿ ಬಂತು. ಏನೋ ಬಿಕಾರಿ ತರನಾ ಆಂಟಿ? ನನ್ ಪ್ರಕಾರ ಬಿಕಾರಿ ತರ ಅಂತ ಅಂದ್ರೆ ರೋಡಲ್ಲಿ ಒಂದ್ ಫೋಟೋ ಮುಂದೆ ತಾಳಿ ಕಟ್ತಾರಲ್ಲ ಅದು. ಇಲ್ಲಿ ನೋಡಿದ್ರೆ ಚೌಟ್ರಿನಲ್ಲಿ ಗ್ಯಾಂಡಗೆ ಆಗ್ತಿದ್ಯಲ್ಲ ಮದುವೆ, ಇದನ್ನ ಬಿಕಾರಿ ಅಂತೀರಾ ನೀವು? ಸರಿಯಾಗಿ ಕೇಳಿದ್ರಿ ನೀವು. ಏ ಸುಮ್ನಿರೋ, ಸರಿಯಾಗತ್ತೆ ಸರಿಯಾಗಿ. ಅಲ್ಲಮ್ಮ, ನಿನ್ಗೂ ಇದಕ್ಕೂ ಏನ್ ಸಂಬಂಧ? ನೀನ್ ಯಾರಿಲ್ ಮಾತಾಡೋದಕ್ಕೆ? ನೀನ್ ಇವಾಗ ಹುಡುಗಿಗೆ ಏನಾಗ್ಬೇಕು? ಅಕ್ಕನ ತಂಗಿನ? ಇಲ್ಲ ತಾನೆ? ಅಯ್ಯೋ ಆಂಟಿ, ಹುಡುಗಿಗೆ ನಾನು ಏನಾಗ್ಬೇಕಂತ ಗೊತ್ತಿಲ್ಲ ನಿಮ್ಗೆ. ಹುಡುಗಿ ಅದಕ್ಕೆ ಅವ್ರ ತಂಗಿ, ನಾನು ತಂಗಿ. ನಾನು ಒಂಥರ ಅವಳಿಗೆ ಅದಕ್ಕೆ ತರಾನೆ. ಅದಕ್ಕೆ ತರ ಇರ್ಬೋದು, ಅದಕ್ಕೆ ಏನಲ್ವಲ್ಲ. ಚಿಕ್ಕ ಹುಡುಗಿ ನೀನು, ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು, ಯಾವ ಟೈಮಲ್ಲಿ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ ನಿನಗೆ? ಅಯ್ಯೋ ಕ್ಷಮಿಸಿ, ಅವಳು ಚಿಕ್ಕವಳು, ಅವಳಿಗೆ ಗೊತ್ತಾಗೋದಿಲ್ಲ. ಮನ್ಸಿಗೆ ಏನ್ ಬರುತ್ತೋ ಹಂಗ್ ಮಾತಾಡ್ಬಿಡ್ತಾಳೆ, ದಯವಿಟ್ಟು ಕ್ಷಮಿಸಿ. ಇಂಥ ಮದುವೆ ಒಪ್ಕೊಂಡ್ಮೇಲೆ ಎಲ್ಲರ ಹತ್ರ ಕೇಳಿಸ್ಕೊಳ್ಳೇಬೇಕು ನಾವು. ಛೇ, ಎಲ್ಲ ನನ್ನ ಮಗನಿಂದಾನೆ. ಅಮ್ಮ ಇದಕ್ಕೆ ಸುಮ್ಮನಿರಮ್ಮ, ಮದ್ವೆ ನಡೀತಾ ಇದೆ ನಂದು, ಇಂಥ ಟೈಮಲ್ಲಿ ಏನಮ್ಮ ನೀನು? ಅಕ್ಕವ್ರೆ ದಯವಿಟ್ಟು ಕ್ಷಮಿಸಿ, ಇವಾಗ ಆಗೋ ಕೆಲಸ ಆಗ್ಲಿ, ಇದ್ರ ಬಗ್ಗೆ ಎಲ್ಲ ಬೇಜಾರು ಮಾಡ್ಕೋಬೇಡಿ. ಏನೋ ಮಾಡಿ, ಅಂತೂ ಮರ್ಯಾದೆ ತೆಗಿಯಕ್ಕೆ ಅಂತಾನೆ ಇದ್ದೀರಾ ನೀವೆಲ್ಲ. ಎಂತ ಕುಟುಂಬ ನಮ್ದು, ಎಂತ ಮನೆತನ. ಆಗ್ಬೇಕು ಇವ್ನಿಗೆ, ಆಗ್ಲೇಬೇಕು ಈ ರಾಮಗೆ. ಅವತ್ತೇ ಬಡ್ಕೊಂಡೆ ನಾನು. ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ರೆ ಇವೆಲ್ಲ ಇರ್ತಿತ್ತ? ನಾನ್ ಇರ್ತಿದ್ದೆ ಅವನ ಜೊತೆಗೆ. ಹೆಂಗಾರ ಮಾಡ್ಕೊಂಡು ಹಾಳಾಗೋಗ್ಲಿ, ನಾನು ಯಾವ್ದಕ್ಕೂ ಅವನಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡಿ, ಮುಹೂರ್ತಕ್ಕೆ ಇನ್ನು 2 ನಿಮಿಷ ಇದೆ, ತಾಳಿ ಕಟ್ಸ್ಬಿಡೋಣ. ಅಕ್ಕವ್ರೆ ಇನ್ನು 2 ನಿಮಿಷ ಇದೆ ಅಂತೆ, ತಾಳಿ ಕಟ್ಸ್ಬಿಡೋಣ. ಕಟ್ಟಿಸ್ಲೇಬೇಕಲ್ಲ, ನನ್ನ ಮಗನ ಜೀವನ. ಕಟ್ಸಪ್ಪ. मम जीवन हेतुना कंठे भग्नामि शुभगे त्वं जीव शरदशतम्. ಸಂತೋಷ ಪಡೋ ಟೈಮಲ್ಲಿ ಕಣ್ಣೀರ್ ಹಾಕ್ತಿದ್ದೀರಲ್ಲ ಕಾವ್ಯ, ಇದು ಕಣ್ಣೀರಲ್ಲ ಕಾವ್ಯ, ಆನಂದ ಬಾಷ್ಪ. ನನ್ನ ತಂಗಿ ಮದುವೆ ನನ್ನ ಕನಸಾಗಿತ್ತು, ಇವತ್ತು ನನ್ನ ಸಾಯ್ತಲ್ಲ, ಅದಕ್ಕೆ ಸಂತೋಷಕ್ಕೆ ಕಣ್ಣೀರು ಬರ್ತಾ ಇದೆ. ನನ್ನ ಕೈಲಿ ಆನಂದ ತಡ್ಕೊಳಕ್ಕೆ ಆಗ್ತಿಲ್ಲ. ಅಪ್ಪ ಅಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರ್ತಿದ್ರು ಗೊತ್ತಾ? ಹಾರಿ, ನನಗೆ ಅರ್ಥ ಆಗುತ್ತೆ, ಆದ್ರೆ ಏನ್ ಮಾಡಕ್ಕಾಗತ್ತೆ? ಸಮಾಧಾನ ಮಾಡ್ಕೊಳ್ಳಿ, ಖುಷಿಯಾಗಿರಿ ಅವಳ ಮುಂದೆ. ನೀವತ್ರ ಅವಳು ಕೂಡ ಅಳ್ತಾಳಲ್ವಾ? ನೋಡಿ, ಆಲೆ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ಅವಳು. ಮದ್ವೆ ಟೈಮಲ್ಲಿ ಕಣ್ಣೀರ್ ಹಾಕ್ಬಾರ್ದು ಹೆಣ್ಮಕ್ಳು ಅಂತ ಗೊತ್ತಿಲ್ವಾ? ಕಣ್ಣೀರ್ ಹಾಕೊಂಡು ಮದ್ವೆ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳಿಬೇಕಾಗತ್ತೆ ಅಷ್ಟೇ. ಅಯ್ಯೋ ಇಲ್ಲ ಕಾವೇರಿ, ಸುಮ್ನಿರಮ್ಮ. ಕಣ್ಣೀರ್ ಹಾಕ್ಬಾರ್ದು. ಹೌದು, ಕಣ್ಣೀರ್ ಹಾಕ್ಬಾರ್ದಮ್ಮ. ಕಣ್ಣೊರ್ಸ್ಕೊ, ನೀನು ಖುಷಿಯಾಗಿರ್ಬೇಕು. ಅಣ್ಣ, ಹೋಗಿ ವಧುವರರಿಬ್ರು ಹಿರಿಯರ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಕಾವೇರಿ, ಕಣ್ಣೀರ್ ಹಾಕ್ಬಾರ್ದಮ್ಮ. ಎದೋಳಿ, ನಿಮ್ಮ ಅತ್ತೆ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೋ. ಎದೋಳು. ಸರಿ ಅತ್ತೆ, ಆಶೀರ್ವಾದ ಮಾಡಿ ಅತ್ತೆ. ಆಶೀರ್ವಾದ ಮಾಡಮ್ಮ. ಚೆನ್ನಾಗಿರಪ್ಪ. ಹೆಂಗೋ ನಮ್ಮ ಆಸೆಗೆ ಬೆಲೆ ಕೊಡ್ದೇನೆ ನಿನ್ನ ಆಸೆಗೆ ಬೆಲೆ ಕೊಟ್ಟು ನೀನು ಇಷ್ಟಪಟ್ಟಂಗೆ ಮದುವೆ ಮಾಡ್ಕೊಟ್ಟಿದೀವಿ. ಇನ್ಮೇಲಾದ್ರೂ ಮುಂದಕ್ಕೆ ನಮ್ಮ ಆಸೆ ಅಂತೆ ಬದುಕಿ. ಎದೋಳಿ. ಅಣ್ಣ, ಅದಕ್ಕೆ ಆಶೀರ್ವಾದ ಮಾಡಿ. ಕಾವೇರಿ, ಇದೊಳಮ್ಮ, ಇದೊಳು. ನನ್ನ ಆಶೀರ್ವಾದ ಸದಾ ನಿನ್ಗಿರುತ್ತೆ. ಇಲ್ಲ ಅಣ್ಣ, ನನಗೆ ಆಶೀರ್ವಾದ ಮಾಡ್ಲೇಬೇಕು ನೀನು. ಅದಕ್ಕೆ ಅಣ್ಣ, ಇಬ್ರು ಸೇರ್ಕೊಡು, ನನಗೆ ಆಶೀರ್ವಾದ ಮಾಡಿ. ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿ. ಅದಕ್ಕೆ ಮಾಡಪ್ಪ ರಾಮು, ಎಲ್ಲ ಒಳ್ಳೇದಾಗತ್ತಪ್ಪ. ಕಣ್ಣೀರ್ ಹಾಕ್ಬೇಡ, ಸಂತೋಷದಿಂದ ಕಳಿಸ್ಕೊಡಪ್ಪ. ಹೆಂಗತ್ತೆ, ನನ್ನ ತಂಗಿ ನನ್ನ ಮಗಳಿದ್ದಂಗೆ ನನ್ನ ಕರಳೆ ಚುರುಕಂತ ಇದೆ. ಇಷ್ಟು ವರ್ಷ ನಾನು ಸಾಕಿ ಬೆಳೆಸ್ದೆ, ಇವಾಗ ಇನ್ಮೇಲೆ ನನ್ನ ಜೊತೆಗಿರಲ್ಲ. ಸಮಾಧಾನ ಮಾಡ್ಕೊಳ್ರಿ, ಹೇಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಕಾವೇರಿ ಯಾವತ್ತೂ ನಮ್ಮ ಜೊತೆಗಿರ್ತಾಳೆ. ಅವಳ ನೆನಪು ಯಾವತ್ತೂ ಅಳಿಸೋಗೋದಿಲ್ಲ. ಖುಷಿಯಾಗಿ ಆಶೀರ್ವಾದ ಮಾಡೋಣ. ಅವಳವಳ ಗಂಡನ ಮನೇಲಿ ಸುಪ್ಪಾಗಿರ್ಲಿರಿ, ಆಶೀರ್ವಾದ ಮಾಡಿ. ನನ್ನ ತಂಗಿ ಚೆನ್ನಾಗಿರ್ಬೇಕು, 100 ಕಾಲ ಮುತ್ತೈದೆಯಾಗಿ 100 ಮಕ್ಳಿಗೆ ತಾಯಿಯಾಗಿ ಗಂಡನ ಮನೇಲಿ ಸುಖವಾಗಿರಮ್ಮ. ಇಬ್ರಿಗೂ ಆಯಸ್ಸು ಆರೋಗ್ಯ ಕೊಡ್ಲಿ ಆ ಭಗವಂತ. ಇದೊಳಿ ಅಣ್ಣ, ನಾನು ಎಲ್ಲೂ ಹೋಗಲ್ಲ ಅಣ್ಣ, ನಿನ್ನ ಬಿಟ್ಟು. ನಾನು ನಿನ್ನ ಜೊತೆಲೇ ಇರ್ತೀನಿ, ನೀನು ನನ್ನ ಜೊತೆಲೇ ಇರ್ಬೇಕಣ್ಣ. ಕಾವೇರಿ, ಅಳ್ಬೇಡವ, ಇದೊಳು ಅಳ್ಬೇಡ, ಸಮಾಧಾನ ಮಾಡ್ಕೊ. ನೋಡುವ ಕಾವೇರಿ, ನೀನು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಮ್ಮ.
ಎದಳಮ್ಮ, ಕಣ್ಣೀರು ಹಾಕ್ಬೇಡ. ನೀನ್ ಹತ್ರ ನನಗೂ ಕಣ್ಣೀರು ಬರುತ್ತೆ ನೋಡು. ಗಂಡನ ಮನೆಗೆ ಅಳ್ತಾ ಹೋಗ್ಬಾರ್ದು. ಕಾವೇರಿ, ಸಮಾಧಾನ ಮಾಡ್ಕೊ. ನನ್ಗೆ ಅರ್ಥ ಆಗುತ್ತೆ ಕಾವೇರಿ, ನೀನ್ ನಿಮ್ಮ ಅಣ್ಣನ ಬಿಟ್ಟಿರಕ್ಕಾಗಲ್ಲ ಅಂತ. ಆದ್ರೆ ಒಂದ್ ಹೇಳ್ಬೋದು, ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮ ಅಣ್ಣನಷ್ಟು ಪ್ರೀತಿ ಕೊಡಕ್ಕೆ ನನ್ನ ಕೈಲಿ ಆಗದೆ ಇರ್ಬೋದು, ಆದ್ರೆ ಪ್ರಯತ್ನ ಅಂತೂ ಪಡ್ತೀನಿ. ಅಪ್ಪ ಆಕಾಶ್, ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳಪ್ಪ. ಅವಳು ಹೂವು ಇದ್ದಂಗೆ. ಸ್ವಲ್ಪ ಜೋರಾಗಿ ರೇಗ್ಬಿಟ್ರೆ ಸಾಕು, ಕಣ್ಣೀರು ಹಾಕ್ತಾ ಕುತ್ಕೊಬಿಡ್ತಾಳೆ. ತುಂಬಾ ನೊಂದ್ಕೋತಾಳಪ್ಪ. ಸ್ವಲ್ಪ ಹುಷಾರಾಗಿ ನೋಡ್ಕೊಳಪ್ಪ. ಎಲ್ಲ ಹೆಣ್ಮಕ್ಳು ಹಂಗೇನೆ, ಹೂವಿದ್ದಂಗೆನೆ. ಹಂಗಂತ ಕಣ್ಣೀರ್ ಹಾಕೊಂಡ್ ಕುತ್ಕೊಂಡ್ಬಿಟ್ರೆ ಆಗತ್ತಾ? ಹೆಣ್ಣು ಅಂದ್ಮೇಲೆ ಹೂವಿನ ಮೇಲೂ ನಡಿಬೇಕು, ಮುಳ್ಳಿನ ಮೇಲೂ ನಡಿಬೇಕಾಗುತ್ತೆ ಜೀವನದಲ್ಲಿ. ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ನಾವೇನ್ ಹಂಗೆ ಬಂದಿದೀವಿ ಅನ್ಕೊಂಡಿದ್ದೀರಾ? ನಾವು ಹೂವಿನ ಮೇಲೆ ಮುಳ್ಳಿನ ಮೇಲೆ ಎಲ್ಲ ನಡೆದು ಈ ಮಟ್ಟಕ್ಕೆ ಬಂದಿರೋದು. ಎಲ್ಲೂ ಸೀಮೆಗಿಲ್ದಿರೋ ತಂಗಿ. ಅಬ್ಬಬ್ಬಬ್ಬ, ಎಲ್ಲಾರ ಕಂಡೇನಾ ಇಂಥ ಅಣ್ಣ ತಂಗಿರ್ನ? ಅಮ್ಮ ಸುಮ್ನಿರಿ ನೀವು, ಪಾಪ ಅವರು ಮೊದಲೇ ದುಃಖದಲ್ಲಿದ್ದಾರೆ. ಆಯ್ತು ಹೇಳಪ್ಪ. ಭಾವ, ನೀವು ಯೋಚನೆ ಮಾಡಬೇಡಿ, ನಾನು ನಿಮ್ಮ ತಂಗಿನ ಚೆನ್ನಾಗಿ ನೋಡ್ಕೋತೀನಿ, ಹೂವಿನ ಥರನೇ ನೋಡ್ಕೋತೀನಿ. ಸರಿನಪ್ಪ ಆಕಾಶು, ಅವಾಗವಾಗ ಇಬ್ರು ಮನೆಗೆ ಬನ್ನಿ, ಕರ್ಕೊಂಬರಪ್ಪ ದಯವಿಟ್ಟು. ಸರಿ ಬಾವ, ಅವ್ಳು ಯಾವಾಗ ನಿಮ್ಮನ್ನು ನೋಡ್ಬೇಕು ಅನ್ಕೋತಾಳೋ ಅವಾಗೆಲ್ಲ ಕರ್ಕೊ ಬರ್ತೀನಿ. ಒಂದೆರಡು ದಿನ ಇಸ್ಕೊಂಡೆ ಕಳಿಸಿ, ನಂದೇನು ಅಭ್ಯಂತರ ಇಲ್ಲ. ಸರಿನಪ್ಪ. ಸರಿ ಸರಿ, ಹೊತ್ತಾಗ್ತಿದೆ. ರಾಹುಕಾಲ ಶುರು ಆಗಿನ ಮುಂಚೆಗೆ ನಾವಲ್ಲಿ ಮನೆ ತುಂಬಿಸ್ಕೋಬೇಕು. ಇಲ್ಲೇ ಕಣ್ಣೀರ್ ಹಾಕ್ತಾ ಕುತ್ಕೊಂಡ್ರೆ ನಾಳೆ ಆಗೋಗುತ್ತಷ್ಟೇ. ಓ ಸರಿ ಬಾವ, ಅಲ್ಲಿ ಮನೆ ತುಂಬಿಸ್ಕೋಬೇಕು, ಲೇಟ್ ಆಗ್ಬಿಡುತ್ತೆ. ನಾವಿನ್ ಹೊರಡ್ಬೋದಾ? ಸರಿನಪ್ಪ, ಆಯ್ತು, ಹುಷಾರು. ಸರಿನಮ್ಮ ಕಾವೇರಿ, ಹೋಗಿ ಬರ್ತೀಯಮ್ಮ. ಸರಿ ಅಣ್ಣ, ಹೋಗಿ ಬರ್ಲಾ? ಚೆನ್ನಾಗಿರೋಣ, ಆರೋಗ್ಯದ ಕಡೆ ಗಮನ ಇರಲಿ. ಅದಕ್ಕೆ ಅಣ್ಣನ್ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ, ಇಬ್ರು ಚೆನ್ನಾಗಿರಿ. ಅದಕ್ಕೆ ಸರಿ ಕಾವೇರಿ, ನೀನು ಇವಾಗ ಬೇಜಾರು ಮಾಡ್ಕೋಬೇಡ, ಖುಷಿಯಾಗಿರು, ಎಲ್ಲ ಒಳ್ಳೇದಾಗುತ್ತೆ. ನಾನು ನಿಮ್ಮಣ್ಣ ಚೆನ್ನಾಗಿರ್ತೀವಿ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ. ನೀನು ನಿನ್ನ ಸಂಸಾರದ ಮೇಲೆ ಗಮನ ಇರಲಿ ನಿನಗೆ. ಆಮೇಲೆ ನಿನ್ನ ಗಂಡ ಹೇಳ್ದಂಗೆ ಕೇಳಬೇಕು, ನಿಮ್ಮ ಅತ್ತೆಯವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳು, ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ. ಸರಿ ಅದಕ್ಕೆ ಕಾವೇರಿ, ಅಳ್ಬೇಡಮ್ಮ, ಎಲ್ಲ ಒಳ್ಳೇದಾಗುತ್ತೆ. ನೋಡ್ಕೊ, ಇವತ್ತಿನ ದಿನನ ನಾಳೆ ಒಂದಿನ ನೀನು ನೆನ್ಸ್ಕೊಂಡು ನಗ್ತಿರ್ತೀಯ, ಇದೇನಪ್ಪ ಇಷ್ಟೊಂದು ಅಳ್ತಿದ್ನ ನಾನು ಅಂತ. ಅಷ್ಟು ಚೆನ್ನಾಗಿರ್ತೀಯ ಮಗಳೇ ನೀನು. ಖುಷಿಯಾಗಿ ಹೋಗ್ಬರಮ್ಮ, ಚೆನ್ನಾಗಿ ಸಂಸಾರ ಮಾಡು. ಸರಿನಮ್ಮ ಕಾವೇರಿ, ಹೋಗ್ಬಾ. ಬಾ ಕಾವೇರಿ, ಹೊತ್ತಾಗುತ್ತೆ. ಸರಿ ಅಣ್ಣ, ನಾನು ಹೋಗಿ ಬರ್ತೀನಿ. ವಾರ ಬರಬೇಕು ನಾನು ನೋಡೋಕ್ಕೆ, ಮಿಸ್ ಮಾಡಬಾರ್ದು. ಇಲ್ಲಮ್ಮ ಕಾವೇರಿ, ಬರ್ತೀನಿ, ನೀನು ಹೋಗ್ಬಾ. ಬಾ ಕಾವೇರಿ, ಹೋಗೋಣ. ಬೇಗಪ್ಪ, ಎಷ್ಟೊತ್ತು ಕಾಯ್ಬೇಕು ನಾವು? ಸರಿ ಅಣ್ಣ, ಆಯ್ತು, ಹೋಗಿ ಬರ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಮಾಡ್ತಿರೋಂಥ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು ಮಾಡೋದನ್ನ ಮರಿಬೇಡಿ. ದಯವಿಟ್ಟು ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್, ಇನ್ಸ್ಟಾಗ್ರಾಮೆಲ್ಲ ಶೇರ್ ಮಾಡಿ. ಮತ್ತು ಫ್ರೆಂಡ್ಸ್, ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗ ಮಾತ್ರ ನೀವು ನಾವು ನೆಕ್ಸ್ಟ್ ಹಾಕೋ ವೀಡಿಯೋನ ನೋಡೋದಕ್ಕೆ ಸಾಧ್ಯ. ನಮ್ಮ ಚಾನಲಲ್ಲಿ ಒಂದು ಪವಿತ್ರವಾದ ಬಾಂಧವ್ಯ ಮತ್ತು ಸಂಬಂಧ, ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಎಷ್ಟು ಪವಿತ್ರವಾದದಲ್ವಾ? ಅಂತ ಸಂಬಂಧಕ್ಕೆ ನಾವು ಜೀವ ಕೊಟ್ಟು ಗೊಂಬೆಗಳ ಮುಖಾಂತರ ನಿಮ್ಮ ಮನಸ್ಸನ್ನ ಮುಟ್ಟುತ್ತಾ ಇದ್ದೀವಿ. ನಮ್ಮ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ನಮಗೆ ಕಮೆಂಟ್ಸ್ ಮಾಡಿ. ಈ ಅಣ್ಣ ತಂಗಿ ಸ್ಟೋರಿ ಮತ್ತೆ ಅವರ ಪ್ರೀತಿ ಬಾಂಧವ್ಯ ಮತ್ತೆ ಗಂಡ ಹೆಂಡತಿ ಸ್ಟೋರಿ, ಅವ್ರ ಮಧ್ಯೆ ಇರೋಂಥ ಪ್ರೀತಿ, ಇದೆಲ್ಲ ನೋಡಿ ನಿಮಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಸ್ನ ನೋಡಿ ನನಗೆ ಇನ್ನಷ್ಟು ಚೆನ್ನಾಗಿ ಸ್ಟೋರಿ ಮಾಡಬೇಕು ಅಂತ ಮೋಟಿವೇಶ್ನಲ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನಿನ್ನೆ ಹಬ್ಬಕ್ಕೆ ನಾನು ವಿಶ್ ಮಾಡೋದಕ್ಕೆ ಆಗಲಿಲ್ಲ, ಸಾರಿ, ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಖುಷಿಯಾಗಿರಿ. ಮತ್ತೆ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರೂ ಹೆದರ್ಕೊಳ್ದೇನೆ ಎದುರಿಸಿ. ನಾವು ಎದುರಿಸಿ ನಿಂತಾಗ್ಲೇನೆ ನಮಗೆ ಜಯ ಸಿಗೋದು. ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳಕ್ ಹೋಗ್ಬೇಡಿ. ಕಷ್ಟ ಅನ್ನೋದು ದೇವ್ರುಗಳಿಗೂ ಕೂಡ ಬಿಟ್ಟಿದ್ದಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.